ವಿಧಿಯಾಟದ ಭಾಗ 4 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಸಂಚಿಕೆಗಳನ್ನು ಮರೆಯದೆ ನೋಡಿ. ವಿಕ್ರಮ್ ಅವರೆಲ್ಲರೂ ಹೊರಟು ಹೋದದ್ದನ್ನು ನೋಡಿ ನಿಟ್ಟುಸಿರು ಬಿಡುತ್ತಾನೆ. ಅಷ್ಟರಲ್ಲಿ ಅನನ್ಯ ವಿಕ್ರಮ್ ಕಡೆ ತಿರುಗಿ, ಈ ಹೂಗಳೆಲ್ಲ ನಿನಗಾಗಿ ಬಂದಿದ್ದ ಅಂತ ಕೇಳ್ತಾಳೆ. ವಿಕ್ರಮ್ ಹ್ಞೂ ಎಂದು ತಲೆ ಆಡಿಸಿ, ನಿನಗೆ ಈಗ ಜಾಬ್ಗೆ ಲೇಟ್ ಆಗ್ತಿಲ್ವಾ? ನನ್ನ ಜೊತೆ ಮಾತನಾಡುತ್ತಾ ಇಲ್ಲೇ ನಿಂತಿದ್ದೀಯಲ್ಲ, ಈ ಕಂಪನಿಯ ಬಾಸ್ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತ ಭಯ ಆಗ್ತಿಲ್ವಾ ಅಂತಾನೆ. ಆಗ ಅನನ್ಯಗೆ ತಾನು ಇಲ್ಲಿಗೆ ಕೆಲಸಕ್ಕೆ ಬಂದಿರೋದು ನೆನಪಾಗುತ್ತದೆ. ತಕ್ಷಣ ಅನನ್ಯ ವಿಕ್ರಮ್ ಕಡೆ ನೋಡಿ, ನೀನು ಹೇಳಿದ ಹಾಗೆ ಆಗಲಿ, ಒಂದು ವೇಳೆ ಹಾಗೇನಾದರೂ ಆದರೆ ನಿಜವಾಗೂ ಹೇಳ್ತೀನಿ, ನಾನು ನನ್ನ ಕೈಯಾರೆ ಕ್ಯಾರೆಟ್ ಹಲ್ವಾ ಮಾಡಿ ನಿನಗೆ ತಂದು ಕೊಡ್ತೀನಿ. ಅದನ್ನು ತಿಂದು ನೀನು ಖುಷಿಯಾಗ್ತೀಯಾ? ಯಾಕೆಂದರೆ ಧೀರಜ್ಗೆ ಕೂಡ ನಾನು ಕೈಯಾರೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಅಂತಾಳೆ. ಅನನ್ಯ ಮಾತನಾಡೋದನ್ನು ವಿಕ್ರಮ್ ಕೇಳ್ತಿದ್ದ. ಆಕೆಯ ಧ್ವನಿ ಅವನಿಗೆ ತುಂಬ ಮಧುರವಾಗಿ ಕೇಳಿಸ್ತಿತ್ತು. ಆದರೆ ಅನನ್ಯ ತನ್ನ ಬಾಯಿಂದ ಧೀರಜ್ಗೆ ಕ್ಯಾರೆಟ್ ಹಲ್ವಾ ಮಾಡಿ ಕೊಟ್ಟಿದ್ದೆ ಅಂತ ಹೇಳಿದ್ದನ್ನು ಕೇಳಿ ವಿಕ್ರಮ್ ಮುಖ ಸಣ್ಣದಾಗಿ ಬಿಡುತ್ತದೆ. ಸ್ವಲ್ಪ ಕೋಪದಿಂದ, ನೀನು ಧೀರಜ್ಗೆ ಕೂಡ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ. ಮನಸ್ಸಿನಲ್ಲಿ ಆತನಿಗೂ ಅನನ್ಯ ಕೈ ಅಡಿಗೆ ಸಿಕ್ತು, ಆದರೆ ನನಗೆ ಮಾತ್ರ ಆಕೆ ಕೈಯಿಂದ ಒಂದು ಗ್ಲಾಸ್ ನೀರು ಕೂಡ ಸಿಗಲಿಲ್ಲವಲ್ಲ ಅಂತ ಉರಿದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ವಿಕ್ರಮ್ ಮುಖ ಹೊಟ್ಟೆ ಉರಿಪಡುವ ಸಣ್ಣ ಮಗುವಿನಂತೆ ಕಾಣಿಸ್ತಿತ್ತು. ತನಗೆ ಇಷ್ಟವಾದ ವಸ್ತುವನ್ನು ತನ್ನ ದೊಡ್ಡ ಶತ್ರುವಿಗೆ ಕೊಟ್ಟಾಗ ನೋಡ್ತಾ ನಿಲ್ಲೋ ಮಗುವಿನ ಥರ ಇತ್ತು ಅವನ ಪರಿಸ್ಥಿತಿ. ತನ್ನ ಆಲೋಚನೆಗಳಲ್ಲಿ ಧೀರಜ್ಗೆ ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಾ ಇತ್ತ ಅನನ್ಯ ತನ್ನದೇ ಲೋಕದಲ್ಲಿ. ಕಾರಣ ಎಂದು ತಲೆಯಾಡಿಸಿ, ವಿಷಯ ಏನಂದರೆ, ನಾನೇನಾದರೂ ಹೊಸ ಕೆಲಸ ಮಾಡುವಾಗ ತುಂಬ ನರ್ವಸ್ ಆದರೆ ಆಮೇಲೆ ಆ ಕೆಲಸ ಯಾವುದೇ ತೊಂದರೆ ಇಲ್ಲದೆ ಮುಗಿದು ಹೋದರೆ ನಾನು ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ತಿಂತೀನಿ. ನನ್ನ ಕೆಲಸ ಯಶಸ್ವಿಯಾಗಿದ್ದಕ್ಕೆ ನನಗೆ ನಾನೇ ಕೊಟ್ಟುಕೊಳ್ಳುವ ಕ್ರೆಡಿಟ್ ಅದು. ಹೀಗೆ ಒಂದು ದಿನ ಧೀರಜ್ ನಮ್ಮ ಮನೆಗೆ ಬಂದಾಗ ನನ್ನ ಕೈ ಕ್ಯಾರೆಟ್ ಹಲ್ವಾ ತಿಂದಿದ್ದ. ಅವನಿಗೆ ಅದು ತುಂಬ ಇಷ್ಟವಾಗಿತ್ತು ಅಂತ ವಿವರವಾಗಿ ಹೇಳ್ತಾಳೆ. ವಿಕ್ರಮ್ ಏನೋ ಆಲೋಚಿಸಿ ಮುಗುಳ್ನಗುತ್ತಾ, ಸರಿ, ನೀನು ಆಫೀಸ್ ಕೆಲಸಕ್ಕೆ ಹೋಗಬೇಕಲ್ಲವೇ ಅಂತಾನೆ. ಅನನ್ಯ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅನನ್ಯ ಹೋಗುವುದನ್ನೇ ನೋಡುತ್ತಾ ವಿಕ್ರಮ್, ನಾನು ಇಲ್ಲಿಯವರೆಗೂ ಎಷ್ಟೋ ಹುಡುಗಿಯರನ್ನು ನೋಡಿದ್ದೀನಿ, ಆದರೆ ಈ ಹುಡುಗಿ ಎಲ್ಲರಿಗಿಂತ ವಿಭಿನ್ನ. ಇವಳಲ್ಲಿ ಮಗುವಿನ ಥರ ತುಂಟಾಟವೂ ಇದೆ, ನಿಷ್ಕಲ್ಮಶ ಮನಸ್ಸೂ ಇದೆ. ಕೆಲವು ಬಾರಿಯಂತೂ ನನಗೆ ಅನಿಸುತ್ತದೆ, ನಾನು ಇವಳ ಈ ಯುಕ್ತವಾದಲ್ಲೇ ಕಳೆದು ಹೋಗುತ್ತೇನೆ ಅಂತ. ಯಾರಾದರೂ ಇಷ್ಟೊಂದು ಸಿಂಪಲ್ ಆಗಿರೋಕ್ಕೆ ಸಾಧ್ಯನಾ ಅಂತ ಯೋಚಿಸ್ತಾನೆ. ಲಿಫ್ಟ್ನಿಂದ ಹೊರಗೆ ಬರ್ತಾ ಇತ್ತ ಅನನ್ಯ ಲಿಫ್ಟ್ನಿಂದ ಹೊರಗೆ ಬಂದು, ನಾನೀಗ ಎಲ್ಲಿಗೆ ಹೋಗಲಿ, ನನಗೇನು ಅರ್ಥವಾಗ್ತಿಲ್ಲ ಅಂತ ಯೋಚಿಸಿ ಎದುರಿಗಿದ್ದ ಒಂದು ರೂಮ್ ಕಡೆ ಹೆಜ್ಜೆ ಹಾಕ್ತಾಳೆ. ಅನನ್ಯ ಆ ರೂಮ್ ಒಳಗೆ ಹೋಗಿ ನೋಡಿದರೆ ಅದೊಂದು ದೊಡ್ಡ ಆಫೀಸ್ ಕ್ಯಾಬಿನ್ ಥರ ಇತ್ತು. ಅಲ್ಲಿ ಎಷ್ಟೋ ಜನ ಹುಡುಗಿಯರು ಕುಳಿತು ಕೆಲಸ ಮಾಡುತ್ತಿದ್ದರು. ಅವರೆಲ್ಲರೂ ತಮ್ಮ ಕೆಲಸದಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಿದ್ರು. ಅನನ್ಯ ಸುಮ್ಮನೆ ನಿಂತು ಅವರನ್ನೇ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಆ ಕೋಣೆಗೆ ಒಬ್ಬ ಹುಡುಗಿ ಬರ್ತಾಳೆ. ಅನನ್ಯನ ನೋಡಿ, ನೀವೇನಾ ಇವತ್ತು ಹೊಸದಾಗಿ ಜಾಯ್ನ್ ಆಗಿರೋ ಅನನ್ಯ ಅಂತ ಕೇಳ್ತಾಳೆ. ಅನನ್ಯ ಮುದ್ದಾಗಿ ತಲೆ ಆಡಿಸುತ್ತಾಳೆ. ಅಲ್ಲಿ ಆಫೀಸ್ ವಾತಾವರಣ ಪ್ರತಿಯೊಬ್ಬರ ಕೆಲಸದಲ್ಲಿ ಬ್ಯುಸಿಯಾಗಿರೋದನ್ನು ನೋಡಿ ಅನನ್ಯಗೆ ಮೊದಲ ದಿನವೇ ಭಾರಿ ನರ್ವಸ್ ಆಗಿಬಿಟ್ಟಿತ್ತು. ಆ ಹುಡುಗಿ ನಗುತ್ತಾ, ನನ್ನ ಹೆಸರು ಮಹಿಮಾ, ನಾನು ಪರ್ಸನಲ್ ಅಸಿಸ್ಟೆಂಟ್ ಅಂತ ಪರಿಚಯ ಮಾಡಿಕೊಳ್ಳುತ್ತಾಳೆ. ಅನನ್ಯ ತಲೆ ಆಡಿಸುತ್ತಾ ಆ ಕೋಣೆಯಲ್ಲಿದ್ದ ಹುಡುಗಿಯರೆಲ್ಲ ಕಂಪನಿ ಬಿಗ್ ಬಾಸ್ಗಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ನೋಡ್ತಾ ನೋಡ್ತಾ ಅನನ್ಯಗೆ ಒಳಗೊಳಗೆ ಭಯ ಶುರುವಾಗುತ್ತದೆ. ನಾನು ಇವರ ಥರ ಕೆಲಸ ಮಾಡಬೇಕಾ? ನನ್ನಿಂದ ಇದು ಸಾಧ್ಯನಾ ಅಂತ. ಆದರೆ ತಕ್ಷಣ ಧೈರ್ಯ ತಂದುಕೊಂಡು, ನಾನು ಹೀಗಾದರೂ ಮಾಡಿ ನನ್ನ ಅಪ್ಪ ಅಮ್ಮನನ್ನು ಹುಡುಕಲೇಬೇಕು, ನನಗೆ ಈ ಜಾಬ್ ತುಂಬಾ ಮುಖ್ಯ ಅಂತ ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಳ್ಳುತ್ತಾಳೆ. ಮಹಿಮಾ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಾಳೆ. ಅನನ್ಯ ತನ್ನ ಆಲೋಚನೆಯಿಂದ ಹೊರಬಂದು ಕೈಯಲ್ಲಿದ್ದ ಫೈಲನ್ನು ಮಹಿಮಾಗೆ ನೀಡ್ತಾಳೆ. ಮಹಿಮಾ ಆ ದಾಖಲೆಗಳನ್ನು ತೆಗೆದುಕೊಂಡು, ನೀವು ಹೋಗಿ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ, ನಿಮಗೆ ಕೆಲಸ ಅಂತ ನಾನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಹೇಳ್ತೀನಿ ಅಂತ ಹೇಳಿ ಹೊರಟು ಹೋಗುತ್ತಾಳೆ. ಮಹಿಮಾ ಹೋದ ಮೇಲೆ ಅನನ್ಯ ಆ ಜಾಗವನ್ನು ನೋಡುತ್ತಾ ಮೆಲ್ಲನೆ ಹೆಜ್ಜೆ ಹಾಕಿ ತನ್ನ ಬ್ಯಾಗನ್ನು ಟೇಬಲ್ ಮೇಲಿಟ್ಟು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ. ಯಾವುದೋ ಸಣ್ಣ ಮಗುವಿನಂತೆ ಸುಮ್ಮನೆ ಕುಳಿತ ಮಹಿಮಾ ಬರೋದನ್ನೇ ಕಾಯ್ತಾ ಇರ್ತಾಳೆ. ಮಹಿಮಾ ಆ ಕೊಠಡಿಯಿಂದ ಹೊರಗೆ ಬಂದು ಎದುರಿಗಿದ್ದ ಅತ್ಯಂತ ವೈಭವದ ಬಾಸ್ ಕ್ಯಾಬಿನ್ ಒಳಗೆ ಹೋಗ್ತಾಳೆ. ಅಲ್ಲಿ ವಿಕ್ರಮ್ ಕುಳಿತಿದ್ದ. ವಿಕ್ರಮ್ ತನ್ನೆದುರು ಕುಳಿತಿದ್ದ ಆಫೀಸ್ ಜನರನ್ನು ನೋಡುತ್ತಿದ್ದ. ಅವರು ತಮ್ಮ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡಲು ಪ್ರಪೋಸಲ್ ತಂದಿದ್ದರು. ಆದರೆ ವಿಕ್ರಮ್ ನೇರವಾಗಿ ಬೇಡವೆಂದು ತಿರಸ್ಕರಿಸುತ್ತಾನೆ. ಅವರಲ್ಲಿ ಕೆಲವರು ತಕ್ಷಣ ಹೊರಟು ಹೋದರೆ ಇನ್ನು ಕೆಲವರು ಅಲ್ಲಿ ನಿಂತಿದ್ದರು. ಆದರೆ ಮಹಿಮಾ ಒಳಗೆ ಬಂದದ್ದನ್ನು ನೋಡಿ ಅವರೆಲ್ಲರೂ ಹೊರಟು ಹೋಗುತ್ತಾರೆ. ಮಹಿಮಾ ವಿಕ್ರಮ್ ಹತ್ತಿರ ಬಂದು, ಬಾಸ್, ನೀವು ಹೇಳಿದ ಹಾಗೆ ಮಾಡಿದ್ದೀನಿ. ಅನನ್ಯಗೆ ತಾನು ನಿಮಗೆ ಕೆಳಗೆ ಕೆಲಸ ಮಾಡುತ್ತಿದ್ದೀನಿ ಅನ್ನೋ ವಿಷಯ ಇನ್ನೂ ಗೊತ್ತಾಗಿಲ್ಲ ಅಂತಾಳೆ. ವಿಕ್ರಮ್ ಅದಕ್ಕೆ ಏನೊಂದು ಉತ್ತರ ಕೊಡದೆ ಸ್ವಲ್ಪ ಯೋಚಿಸಿ ಒಂದು ಮುಖ್ಯ ಫೈಲ್ ತೆಗೆದು ಮಹಿಮಾಗೆ ನೀಡುತ್ತಾನೆ. ಈ ಫೈಲ್ ತೆಗೆದುಕೊಂಡು ಹೋಗಿ ಅನನ್ಯಗೆ ಕೊಡು, ಇದರಲ್ಲಿರೋ ಕೆಲಸವನ್ನು ಬೇಗ ಕಂಪ್ಲೀಟ್ ಮಾಡೋಕೆ ಹೇಳು ಅಂತಾನೆ.
ಮಹಿಮಾ ಆ ಫೈಲ್ ನೋಡಿ ಗಾಬರಿಯಾಗುತ್ತಾಳೆ. ಬಾಸ್, ಇದು ನಮ್ಮ ಕಂಪನಿಯ ಅತ್ಯಂತ ಪ್ರಮುಖವಾದ ಪ್ರಾಜೆಕ್ಟ್ ಫೈಲ್. ಇದನ್ನು ನೀವು ಅನನ್ಯಾಗೆ ಕೊಡ್ತಿದ್ದೀರಾ. ಆಕೆ ಇದನ್ನು ಹಾಳು ಮಾಡಬಹುದು ಅನ್ನೋ ಭಯ ನಿಮಗಿಲ್ವಾ? ಈ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ನಲ್ಲಿ ಸಣ್ಣ ತಪ್ಪಾದರೂ ನಮಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತದೆ ಅಂತಾಳೆ. ವಿಕ್ರಮ್ ಸ್ವಲ್ಪ ಗಂಭೀರವಾಗಿ, ನಾನು ಎಷ್ಟು ಹೇಳಿದ್ದೇನೋ ಅಷ್ಟನ್ನು ಮಾತ್ರ ಮಾಡು ಅಂತಾನೆ. ಮಹಿಮಾ ಸರಿ ಬಾಸ್ ಎಂದು ಆ ಫೈಲ್ ತೆಗೆದುಕೊಂಡು ಹೊರಗೆ ಹೋಗ್ತಾಳೆ. ಮಹಿಮಾ ಹೋದ ಮೇಲೆ ವಿಕ್ರಮ್ ಕುರ್ಚಿಯಿಂದ ಎದ್ದು ನಿಂತು ಸಣ್ಣ ನಗುವಿನೊಂದಿಗೆ ಬೆಸ್ಟ್ ಆಫ್ ಲಕ್ ಅನನ್ಯ ಅಂತಾನೆ. ಮಹಿಮಾ ಕ್ಯಾಬಿನಿಂದ ಹೊರಗೆ ಬಂದು ಅನನ್ಯಾಗೆ ಆ ಫೈಲ್ ಕೊಡ್ತಾಳೆ. ನೀವು ಈ ಫೈಲ್ನ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು. ಇದು ನಮ್ಮ ಕಂಪನಿಯ ತುಂಬ ಮುಖ್ಯವಾದ ಪ್ರಾಜೆಕ್ಟ್. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಸ್ವಲ್ಪ ಚಿಂತೆಯಿಂದಾನೇ ಹೇಳ್ತಾಳೆ. ಅನನ್ಯ ಸರಿ ಎಂದು ಫೈಲ್ ಪಡೆದುಕೊಂಡು ಅದನ್ನು ತೆರೆದು ಅದರಲ್ಲಿರೋ ವಿವರಗಳನ್ನು ಸೂಕ್ಷ್ಮವಾಗಿ ಓದೋಕೆ ಶುರು ಮಾಡ್ತಾಳೆ. ಮಹಿಮಾ ಹೊರಟು ಹೋಗ್ತಾಳೆ. ಅನನ್ಯ ಪ್ರತಿಯೊಂದು ವಿಷಯವನ್ನು ಗಮನವಿಟ್ಟು ನೋಟ್ ಮಾಡಿಕೊಳ್ಳುತ್ತಾಳೆ. ಮೊದಲು ಪಟ್ಟುಕೊಂಡಿದ್ದ ಅನನ್ಯ ಫೈಲ್ನಲ್ಲಿರೋ ವಿಚಾರಗಳನ್ನು ಓದಿದ ಮೇಲೆ ಮುಖದಲ್ಲಿ ನಗು ಮೂಡುತ್ತದೆ. ಅಯ್ಯೋ, ಇದೇನು ಅಷ್ಟೊಂದು ಕಷ್ಟವಿಲ್ಲವಲ್ಲ, ನಾನು ಸುಮ್ಮನೆ ಹೆದರ್ತಿದ್ದೆ ಅಂತ ತನ್ನಷ್ಟಕ್ಕೆ ತಾನೇ ಅಂದುಕೊಂಡು ಪ್ರೆಸೆಂಟೇಷನ್ ತಯಾರಿಸುವ ಕೆಲಸದಲ್ಲಿ ಮುಳುಗಿ ಹೋಗ್ತಾಳೆ. ವಿಕ್ರಮ್ ತನ್ನ ಕ್ಯಾಬಿನಿಂದ ಆಚೆ ಬಂದು ಕಿಟಕಿಯ ಮುಖಾಂತರ ಅನನ್ಯ ಕೆಲಸ ಮಾಡೋದನ್ನೇ ನೋಡುತ್ತಾ ಮುಳುಗುತ್ತಾನೆ. ನನಗೆ ಗೊತ್ತಿತ್ತು ಅನನ್ಯ, ಈ ಪ್ರಾಜೆಕ್ಟ್ ನೋಡಿದ ತಕ್ಷಣ ನೀನು ಭಯವೆಲ್ಲ ಬಿಟ್ಟು ಸಂಪೂರ್ಣ ಗಮನವಿಟ್ಟು ಕೆಲಸ ಮಾಡ್ತೀಯಾ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಅಲ್ಲಿಂದ ಹೊರಟುತ್ತಾನೆ. ಅನನ್ಯ ಬೆಳಗ್ಗೆಯಿಂದ ಸಂಜೆಯವರೆಗೂ ಅದೇ ಕೆಲಸದಲ್ಲಿ ಮುಳುಗಿರ್ತಾಳೆ. ಮಧ್ಯಾಹ್ನ ಊಟದ ಸಮಯವಾದರೂ ಆಕೆಗೆ ಗೊತ್ತೇ ಆಗುವುದಿಲ್ಲ. ಕೆಲಸ ಪೂರ್ತಿ ಮುಗಿಸಿ ಫೈಲ್ ಮುಚ್ಚಿ ದೊಡ್ಡ ನಗುವಿನೊಂದಿಗೆ ಅಬ್ಬ ಮುಗಿಯಿತು, ಎಷ್ಟು ಈಸಿಯಾಗಿತ್ತು ಗೊತ್ತಾ, ಇಂಥದ್ದು ಇನ್ನೊಂದು 3-4 ಕೊಟ್ಟಿದ್ದರು ನಾನು ಆರಾಮಾಗಿ ತಪ್ಪುಗಳನ್ನು ಹುಡುಕಿ ತೆಗಿತಿದ್ದೆ ಅಂತ ತನ್ನಷ್ಟಕ್ಕೆ ತಾನೇ ಮೆಚ್ಚಿಕೊಳ್ತಾಳೆ. ಆಮೇಲೆ ಎದ್ದು ನಿಂತು ಸುತ್ತಲೂ ನೋಡ್ತಾಳೆ. ಅಲ್ಲಿ ಯಾರೂ ಇರಲಿಲ್ಲ. ಇದನ್ನು ನೋಡಿ ಆಕೆಗೆ ಆಶ್ಚರ್ಯವಾಗುತ್ತದೆ. ಅಯ್ಯೋ, ಇಲ್ಲಿದ್ದವರೆಲ್ಲ ಎಲ್ಲಿ ಹೋದ್ರು? ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೊರಟು ಹೋದ್ರ? ನನಗಂತೂ ಭಯ ಆಗ್ತಿದೆ ಅಂತ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಗೋಡೆಯ ಮೇಲಿದ್ದ ಗಡಿಯಾರ ನೋಡಿದಾಗ ರಾತ್ರಿ 8 ಗಂಟೆಯಾಗಿತ್ತು. ಅಯ್ಯೋ, ನಾನು ಟೈಮ್ ನೋಡೇ ಇಲ್ಲವಲ್ಲ, ಎಲ್ಲರೂ ಮನೆಗೆ ಹೋಗಿರಬೇಕು ಅಂತ ಹೇಳಿ ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕ್ಯಾಬಿನ್ನಿಂದ ಹೊರಗೆ ಬರ್ತಾಳೆ. ಆ ಫ್ಲೋರ್ನಲ್ಲಿ ಯಾರೂ ಇರಲಿಲ್ಲ. ಪೂರ್ತಿ ಕತ್ತಲು ಮತ್ತು ಶಾಂತವಾಗಿತ್ತು. ಅನನ್ಯ ಭಯದಿಂದಲೇ ಮುಂದೆ ನಡೆಯುತ್ತಿರುವಾಗ ವಿಕ್ರಮ್ ಆಕೆಗಾಗಿ ಕಾಯುತ್ತಾ ನಿಂತಿರುವುದು ಕಾಣಿಸುತ್ತದೆ. ಅದನ್ನು ನೋಡಿ ಅನನ್ಯ ಮುಖದಲ್ಲಿ ದೊಡ್ಡ ನಗು ಮೂಡುತ್ತದೆ. ಧೈರ್ಯ ತಂದುಕೊಂಡು, ಅಬ್ಬಾ ದೇವರೇ ಥ್ಯಾಂಕ್ಸ್, ಇವರನ್ನಾದರೂ ಇಲ್ಲೇ ನಿಂತಿದ್ದಾನಲ್ಲ, ಇನ್ನೇನು ಸ್ವಲ್ಪ ಹೊತ್ತು ನಾನು ಒಬ್ಬಳೇ ನಡೆದಿದ್ದರೆ ಇಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಿದ್ದೆ. ಎಷ್ಟು ಸೈಲೆಂಟ್ ಆಗಿದೆ ಈ ಜಾಗ ಅಂತ ಅಂದುಕೊಳ್ಳುತ್ತಾಳೆ ಅನನ್ಯ. ವಿಕ್ರಮ್ ಹತ್ತಿರ ಬಂದು, ನನಗಾಗಿ ಕಾಯ್ತಿದ್ದೀಯಾ ಅಂತ ಕೇಳ್ತಾಳೆ. ವಿಕ್ರಮ್ ಫೋನಲ್ಲಿ ಮಾತನಾಡುತ್ತಿದ್ದ ಅನನ್ಯನ ನೋಡಿ ತಲೆಯಾಡಿಸಿ, ಸರಿ, ನಾನು ನಿಮ್ಮ ಜೊತೆ ನಾಳೆ ಮಾತನಾಡುತ್ತೇನೆ ಅಂತ ಫೋನ್ ಇಡುತ್ತಾನೆ. ಅನನ್ಯ ಸ್ವಲ್ಪ ಯೋಚಿಸಿ, ಅಂದರೆ ನೀನು ನನಗಾಗಿ ಯಾಕೆ ಕಾಯ್ತಿದ್ದೆ ಅಂತ ಕೇಳ್ತಾಳೆ. ಆಕೆಗೆ ವಿಕ್ರಮ್ ನಿಂತಿದ್ದ ಖುಷಿಯೂ ಇತ್ತು, ಆದರೆ ಇವನು ನಿಜವಾಗಿಯೂ ನನಗಾಗಿ ನಿಂತಿದ್ದಾನ ಅನ್ನೋ ಅನುಮಾನವೂ ಇತ್ತು. ವಿಕ್ರಮ್ಗೆ ಅನನ್ಯ ಹೀಗೆ ಕೇಳಿದ್ದು ನೋಡಿ ಒಳಗೊಳಗೆ ಸಿಟ್ಟು ಬರ್ತಿತ್ತು. ನಾನು ನಿನಗಾಗಿ ಕಾಯ್ತಿಲ್ಲದೆ ಇನ್ಯಾರಿಗೆ ಕಾಯ್ತೀನಿ ಅಂತ ಅನಿಸಿದರು ಅದನ್ನು ಹೊರಗೆ ತೋರಿಸಿಕೊಳ್ಳದೆ, ನಾನು ನಿನಗಾಗಿ ಕಾಯ್ತಿದ್ದೀನಿ ಅಂತ ನಿನಗೇಗೆ ಅನಿಸ್ತು? ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಇಲ್ಲೇ ನಿಲ್ಲಬೇಕಾಯಿತು. ಆಮೇಲೆ ಯೋಚಿಸಿದೆ, ನಿನ್ನ ಆಸೆಯನ್ನು ಯಾಕೆ ಪೂರೈಸಬಾರದು ಅಂತಾನೆ. ಅನನ್ಯಗೆ ಅರ್ಥವಾಗದೆ, ಆಸೆಯಾ? ನಾನು ನಿನಗೆ ಯಾವ ಆಸೆ ಬಗ್ಗೆ ಹೇಳಿದ್ದೆ ಅಂತ ಅಮಾಯಕರಂತೆ ಕೇಳ್ತಾಳೆ. ವಿಕ್ರಮ್, ನೀನೇ ಅಲ್ವಾ ಬೆಳಗ್ಗೆ ಹೇಳಿದ್ದು ನೀನು ಇದೇ ಕಂಪನಿಗೆ ಬರ್ತೀಯಾ ಅಂತ. ಗೊತ್ತಿದ್ದರೂ ನಾವಿಬ್ಬರು ಒಟ್ಟಿಗೆ ಬರಬಹುದಿತ್ತು ಅಂತ. ಅದಕ್ಕೆ ಹೋಗುವಲಾದರೂ ನಿನ್ನ ಆಸೆ ಪೂರೈಸಲಿ ಅಂತ ಕಾಯ್ತಿದ್ದೆ ಅಂತಾನೆ. ಅನನ್ಯ, ಓ ಅದಕ್ಕ ನಿಂತಿದ್ದೆ, ಸರಿ ಬಾ ಹೋಗೋಣ ಅಂತ ವಿಕ್ರಮ್ಗಿಂತ ಮುಂಚೆಯೇ ಮುಂದೆ ನಡೆಯುತ್ತಾಳೆ. ವಿಕ್ರಮ್ ಆಕೆಯ ಹಿಂದೆ ಹೋಗುತ್ತಾ ಸಿಟ್ಟಿನಿಂದ ಆಕೆಯನ್ನು ನೋಡುತ್ತಿದ್ದ. ಈ ಹುಡುಗಿಗೆ ನನ್ನ ಭಾವನೆಗಳ ಬೆಲೆಯೇ ಗೊತ್ತಾಗಲ್ಲ ಅಂತ ಕೋಪ ಬಂದರೂ ಸುಮ್ಮನೆ ಕಂಟ್ರೋಲ್ ಮಾಡಿಕೊಳ್ಳುತ್ತಾನೆ. ಕೆಳಗೆ ಬಂದ ಮೇಲೆ ವಿಕ್ರಮ್ ಕಾರಿನಲ್ಲಿ ಕುಳಿತು ಅನನ್ಯಗೂ ಬಂದು ಕುಳಿತುಕೊಳ್ಳಲು ಸನ್ನೆ ಮಾಡುತ್ತಾನೆ. ಅನನ್ಯ ಸುಮ್ಮನೆ ಬಂದು ಕುಳಿತುಕೊಳ್ಳುತ್ತಾಳೆ. ಕೆಲವೇ ಸಮಯದಲ್ಲಿ ಇಬ್ಬರು ಮನೆ ತಲುಪುತ್ತಾರೆ. ಮನೆಗೆ ಬಂದ ಮೇಲೆ ವಿಕ್ರಮ್ ಅನನ್ಯಗೆ ಏನೂ ಹೇಳದೆ ನೇರವಾಗಿ ತನ್ನ ಸ್ಟಡಿ ರೂಮ್ಗೆ ಹೊರಟು ಹೋಗುತ್ತಾನೆ. ಅನನ್ಯಗೆ ವಿಕ್ರಮ್ ಹೀಗೆ ಸೈಲೆಂಟ್ ಆಗಿರುವುದು ನೋಡಿ ಅನುಮಾನ ಬಂದರೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸ್ಟಡಿ ರೂಮ್ಗೆ ಬಂದ ವಿಕ್ರಮ್ ಕೋಪದಿಂದ ಕುರ್ಚಿಯಲ್ಲಿ ಕುಳಿತು ಅನನ್ಯಗೆ, ನಿಜವಾಗಿಯೂ ನನ್ನ ಕಂಡ್ರೆ ಇಷ್ಟವಿಲ್ವಾ? ನನ್ನಲ್ಲಿ ಏನು ಕೊರತೆ ಇದೆ? ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ಯಾವ ಹುಡುಗಿ ನೋಡಿದರೂ ನನ್ನ ಲವ್ ಆಗ್ತಾಳೆ. ನನ್ನ ಹತ್ತಿರ ಎಷ್ಟು ಹಣ ಇದೆ, ಆದರೂ ಇವಳಿಗೆ ನನ್ನ ಮೇಲೆ ಸ್ವಲ್ಪವೂ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ಗೋಳಾಡ್ತಾನೆ. ಅಷ್ಟರಲ್ಲಿ ಅವನಿಗೆ ಅನನ್ಯ ಧೀರಜ್ ಜೊತೆ ನಗ್ನಗ್ತಾ ಮಾತನಾಡದ್ದು ನೆನಪಿಗೆ ಬಂದು ಮುಖ ಸಣ್ಣಗೆ ಮಾಡಿಕೊಂಡು, ಅನನ್ಯ ಮಿಕ್ಕವರ ಜೊತೆ ಮಾತ್ರ ಎಷ್ಟು ಖುಷಿಯಿಂದ ಮಾತಾಡ್ತಾಳೆ ಅಂತ ಗೊಣಗಿಕೊಳ್ಳುತ್ತಾನೆ. ತನ್ನದೇ ಆಲೋಚನೆಯಲ್ಲಿ ವಿಕ್ರಮ್ಗೆ ಭಾರಿ ಕೋಪ ಬರ್ತಿತ್ತು. ಮಿಕ್ಕವರ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಆದರೆ ನನ್ನ ಮುಂದೆ ಬಂದರೆ ಮಾತ್ರ ಯಾವುದು
ಪರಿಚಯವಿಲ್ಲದ ಮಗುವಿನ ಥರ ಆಡ್ತಾಳೆ ಅಂತ ಗೊಣಗಿಕೊಳ್ಳುತ್ತಿದ್ದ ಅನನ್ಯ ಆತನ ಮುಂದೆ ಏನೋ ಹಿಡಿದುಕೊಂಡು ನಿಂತಿರುವುದನ್ನು ಆತ ಗಮನಿಸಲೇ ಇಲ್ಲ. ಅನನ್ಯ ಆಫೀಸ್ನಿಂದ ಮನೆಗೆ ಬಂದ ತಕ್ಷಣ ಖುಷಿಯಿಂದ ನೇರವಾಗಿ ಕಿಚನ್ಗೆ ಹೋಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದಳು. ಕ್ಯಾರೆಟ್ ಹಲ್ವಾ ಮಾಡಿ ಮುಗಿಸಿದ ಮೇಲೆ ಇವತ್ತು ಆಫೀಸ್ ಕೆಲಸದಿಂದ ವಿಕ್ರಮ್ ತಲೆ ಕೆಟ್ಟಿರಬಹುದು ಅಂತ ತುಂಬ ಟೆನ್ಷನ್ನಲ್ಲಿ ಇರ್ತಾನೆ. ಸ್ವಲ್ಪ ಸಿಹಿ ತಿಂದರೆ ಅವನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದುಕೊಂಡು ಬಂದು ಬೌಲಲ್ಲಿ ಹಲ್ವಾ ಹಾಕಿಕೊಂಡು ಸ್ಟಡಿ ರೂಮ್ನಲ್ಲಿದ್ದ ವಿಕ್ರಮ್ ಬಳಿ ತಂದಿದ್ದಳು. ಸ್ಟಡಿ ರೂಮ್ ತಲುಪಿದ ಅನನ್ಯಾಗೆ ವಿಕ್ರಮ್ ತನ್ನದೇ ಲೋಕದಲ್ಲಿ ಏನೋ ಯೋಚಿಸುತ್ತಿರುವುದು ಕಾಣಿಸುತ್ತದೆ. ಅದನ್ನು ನೋಡಿ ಆಕೆಗೆ ಒಂದು ಕ್ಷಣ ಅನುಮಾನ ಬರುತ್ತದೆ. ಅನನ್ಯಾಗೆ ಯಾಕೋ ವಿಕ್ರಮ್ನನ್ನು ನೋಡ್ತಿದ್ರೆ ತುಂಬ ಹಳೆಯ ಪರಿಚಯದವನಂತೆ ಅನಿಸ್ತಿತ್ತು. ಈ ವಿಕ್ರಮ್ ನನಗೆ ಮೊದಲೇ ಎಲ್ಲೋ ಸಿಕ್ಕಿದ್ದಾನೆ ಅಂತ ಯೋಚಿಸುತ್ತಿರುತ್ತಾಳೆ. ಅಷ್ಟರಲ್ಲಿ ವಿಕ್ರಮ್ ಸಣ್ಣಗೆ ಕರೆದಾಗ ಆಲೋಚನೆಯಿಂದ ಹೊರಬಂದು ತನ್ನ ಕಡೆ ನೋಡುತ್ತಾಳೆ. ಇತ್ತ ಧೀರಜ್ ಮತ್ತು ಅನನ್ಯ ಬಗ್ಗೆ ಯೋಚಿಸಿ ಬೇಸರದಲ್ಲಿದ್ದ ವಿಕ್ರಮ್ ಅನನ್ಯ ತನಗಾಗಿ ಕ್ಯಾರೆಟ್ ಹಲ್ವಾ ತಂದಿರುವುದನ್ನು ನೋಡಿ ಮುಖದಲ್ಲಿದ್ದ ಬೇಸರವೆಲ್ಲ ಮಾಯವಾಗಿ ದೊಡ್ಡದೊಂದು ನಗು ಮೂಡುತ್ತದೆ. ಆ ನಗು ಹೇಗಿತ್ತಂದರೆ ನಿರಾಸೆಯಲ್ಲಿದ್ದ ಮಗುವಿಗೆ ಭರವಸೆಯ ಕಿರಣ ಸಿಕ್ಕಂತಿತ್ತು. ವಿಕ್ರಮ್ ಭಾರಿ ಖುಷಿಯಿಂದ ಈ ಕ್ಯಾರೆಟ್ ಹಲ್ವಾ ನನಗಾಗಿ ಮಾಡಿ ತಂದ್ಯಾ ಅಂತ ಕೇಳ್ತಾನೆ. ಅನನ್ಯ ಹಲ್ವಾ ಬೌಲ್ ಅನ್ನ ಅವನಿಗೆ ಕೊಡ್ತಾ ನಿಮಗಾಗಿಯೇ ಮಾಡಿ ತಂದಿದ್ದೆ. ಯಾಕಂದರೆ ನೀನು ಹೇಳಿದ ಮಾತು ನಿಜವಾಯಿತು. ಇವತ್ತು ಆಫೀಸ್ನಲ್ಲಿ ನನ್ನ ಮೊದಲನೇ ದಿನ ತುಂಬ ಚೆನ್ನಾಗಿ ಹೋಯಿತು. ಅದಕ್ಕೆ ಖುಷಿಯಲ್ಲಿ ನನ್ನ ಕೈಯಾರೆ ಕ್ಯಾರೆಟ್ ಹಲ್ವಾ ಮಾಡಿ ನಿನಗೆ ತಂದೆ ಅಂತಾಳೆ. ವಿಕ್ರಮ್ ತಕ್ಷಣ ಆ ಬೌಲನ್ನು ಕೈಗೆ ತೆಗೆದುಕೊಂಡು ಅಬ್ಬಾ ನೀನು ನನ್ನ ಬಗ್ಗೆ ಎಷ್ಟು ಯೋಚಿಸ್ತೀಯಾ ಅಂತ ಹೇಳಿ ಆಸೆಯಿಂದ ಹಲ್ವಾ ತಿನ್ನೋಕೆ ಶುರು ಮಾಡ್ತಾನೆ. ಅನನ್ಯಾಗೆ ವಿಕ್ರಮ್ ಇಷ್ಟೊಂದು ಖುಷಿ ಪಡುವುದನ್ನು ನೋಡಿ ಆಶ್ಚರ್ಯ. ಈ ಸಣ್ಣ ಕ್ಯಾರೆಟ್ ಹಲ್ವಾಗೆ ಇವನ್ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾನೆ ಅಂತ ಅರ್ಥವೇ ಆಗಲ್ಲ. ವಿಕ್ರಮ್ಗಂತೂ ಅನನ್ಯ ನನಗಾಗಿ ಹಲ್ವಾ ಮಾಡಿದ್ದಾಳೆ ಅನ್ನೋ ಆಲೋಚನೆಯೇ ದೊಡ್ಡ ಖುಷಿ ಕೊಟ್ಟಿತ್ತು. ಆತ ಕೆಲವೇ ಸಮಯದಲ್ಲಿ ಆ ಬೌಲ್ನಲ್ಲಿದ್ದ ಹಲ್ವಾವನ್ನು ಪೂರ್ತಿಯಾಗಿ ತಿಂದು ಮುಗಿಸುತ್ತಾನೆ. ತಿಂದ ಮೇಲೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೆ. ಅನನ್ಯ ತನ್ನ ಅಡುಗೆಗೆ ಪ್ರಶಂಸೆ ಸಿಕ್ಕಿದ್ದಕ್ಕೆ ನಗುತ್ತಾ ನಿನಗೆ ಇನ್ನೂ ಬೇಕಾ ತರಲ ಅಂತ ಕೇಳ್ತಾಳೆ. ವಿಕ್ರಮ್ ಹ್ಞೂ ಎಂದು ತಲೆ ಆಡಿಸುತ್ತಾನೆ. ಅನನ್ಯ ಸುಮ್ಮನೆ ಹೋಗಿ ಇನ್ನೂ ಸ್ವಲ್ಪ ಹಲ್ವಾ ತಂದು ವಿಕ್ರಮ್ಗೆ ಕೊಡ್ತಾಳೆ. ವಿಕ್ರಮ್ ಅದನ್ನು ತಿಂದ ಮೇಲೆ ಎದ್ದು ನಿಂತು ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರ್ತೀನಿ, ಇವತ್ತು ತುಂಬ ಸಿಹಿ ತಿಂದಿಬಿಟ್ಟಿದ್ದೀನಿ, ನೀನು ಡಿನ್ನರ್ ಮಾಡಿಬಿಡು ಅಂತ ಹೇಳಿ ಸ್ಟಡಿ ರೂಮಿಂದ ಹೊರಗೆ ಹೋಗ್ತಾನೆ. ವಿಕ್ರಮ್ ಹೋದ ಮೇಲೆ ಅನನ್ಯ ಆ ಖಾಲಿ ಬೌಲ್ ಎತ್ತಿಕೊಳ್ಳಲು ಹೋದಾಗ ಟೇಬಲ್ ಮೇಲಿದ್ದ ವಿಕ್ರಮ್ನ ಡೈರಿ ಕೆಳಗೆ ಬೀಳುತ್ತದೆ. ಅನನ್ಯ ಆ ಡೈರಿಯನ್ನು ಎತ್ತಿ ಮತ್ತೆ ಟೇಬಲ್ ಮೇಲೆ ಇಡಲು ಹೋದಾಗ ಡೈರಿಯೊಳಗಿದ್ದ ಒಂದು ಹಳೆಯ ಫೋಟೋ ಕೆಳಗೆ ಬೀಳುತ್ತದೆ. ಅನನ್ಯ ಆ ಫೋಟೋವನ್ನು ಎತ್ತಿ ನೋಡುತ್ತಾಳೆ. ಆ ಫೋಟೋದಲ್ಲಿದ್ದ ಜನರನ್ನು ನೋಡಿ ಅನನ್ಯಗೆ ಆಶ್ಚರ್ಯವಾಗುತ್ತದೆ. ಅದೊಂದು ಸುಂದರವಾದ ಫ್ಯಾಮಿಲಿ ಫೋಟೋ ಆಗಿತ್ತು. ಅದರಲ್ಲೊಬ್ಬ 11 ವರ್ಷದ ಸಣ್ಣ ಹೆಣ್ಣು ಮಗಳಿದ್ದಳು. ಆಕೆ ತನ್ನ ಅಪ್ಪ ಅಮ್ಮನ ಕೈ ಹಿಡಿದು ಮುದ್ದಾಗಿ ನಗುತ್ತಾ ನಿಂತಿದ್ದಳು. ಆ ಸಣ್ಣ ಹುಡುಗಿಯ ನಗು ನೋಡಿ ಅನನ್ಯಾಗೆ ಒಂದು ಕ್ಷಣ ಇದು ನಾನೇನಾ ಅಂತ ಅನಿಸುತ್ತದೆ. ಆದರೆ ಆಕೆ ಅನನ್ಯ ಆಗಿರಲಿಲ್ಲ. ಆ ಫೋಟೋದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿ ಅನನ್ಯಾಗೆ ತೀವ್ರ ಆಲೋಚನೆ ಶುರುವಾಗುತ್ತದೆ. ಯಾಕೆಂದರೆ ಆ ವ್ಯಕ್ತಿಯನ್ನು ಆಕೆ ಎಲ್ಲೋ ನೋಡಿದ ಪರಿಚಯವಿತ್ತು. ಅಷ್ಟರಲ್ಲಿ ವಾಕಿಂಗ್ಗೆ ಹೊರಗೋಗಿದ್ದ ವಿಕ್ರಮ್ ತಾನು ಡೈರಿಯನ್ನು ಅಲ್ಲೇ ಬಿಟ್ಟು ಬಂದಿರುವುದು ನೆನಪಾಗಿ ತಕ್ಷಣ ರೂಮ್ಗೆ ಬರ್ತಾನೆ. ಬಂದು ನೋಡಿದರೆ ಅನನ್ಯ ಕೈಯಲ್ಲಿ ಅದೇ ಫೋಟೋ ಇತ್ತು. ವಿಕ್ರಮ್ ತಕ್ಷಣ ಆಕೆಯ ಕೈಯಿಂದ ಫೋಟೋ ಎಳೆದುಕೊಂಡು ಡೈರಿಯೊಳಗೆ ಇಟ್ಟು ಅನನ್ಯ ಎಲ್ಲ ಕಳೆದು ಹೋಗಿದ್ದೀಯಾ ಅಂತ ಕೇಳ್ತಾನೆ. ಅನನ್ಯ ಆಲೋಚನೆಯಿಂದ ಹೊರಬಂದು ಇಲ್ಲ, ಆದರೆ ಈ ಫೋಟೋ ಯಾರದ್ದು ಅಂತ ಕೇಳ್ತಾಳೆ. ವಿಕ್ರಮ್ ಇದು ನಮ್ಮ ನೆರೆಯಲ್ಲಿ ಇದ್ದ ಒಬ್ಬ ಆಂಟಿಯ ಮಗಳ ಫೋಟೋ, ಆದರೆ ಅವರೆಲ್ಲ ಈ ಜಾಗ ಬಿಟ್ಟು ಎಲ್ಲೋ ಹೊರಟು ಹೋದರು, ಈಗ ಎಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತಿಲ್ಲ ಅಂತ ಸರಿದೂಗಿಸ್ತಾನೆ. ಅನನ್ಯ ಆ ಮಾತಿಗೆ ಏನೊಂದು ಉತ್ತರ ಕೊಡದೆ ಕೋಣೆಯಿಂದ ಹೊರಗೆ ಬರ್ತಾಳೆ. ತನ್ನ ರೂಮ್ಗೆ ಬಂದು ಏನೇನು ಯೋಚಿಸುತ್ತಾ ಸುಮ್ಮನೆ ಹೋಗಿ ಸೋಫಾದ ಮೇಲೆ ಮಲಗಿಬಿಡುತ್ತಾಳೆ. ವಿಕ್ರಮ್ ಅನನ್ಯ ಯೋಚನೆಯಲ್ಲಿ ಮುಳುಗಿರೋದನ್ನು ನೋಡಿ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಸ್ಟಡಿ ರೂಮ್ನಿಂದ ಬಂದು ನೋಡ್ತಾನೆ. ಅನನ್ಯ ಸೋಫಾದ ಮೇಲೆ ಮಲಗಿ ನಿದ್ದೆಗೆ ಹೋಗಿದ್ದಳು. ಇದನ್ನು ನೋಡಿ ವಿಕ್ರಮ್ ಆಕೆಯನ್ನು ಎತ್ತಿ ನಿಧಾನವಾಗಿ ಮಂಚದ ಮೇಲೆ ಮಲಗಿಸುತ್ತಾನೆ. ಅನನ್ಯ ಮಂಚದ ಮೇಲೆ ಮಲಗಿಸಿದ ಮೇಲೆ ವಿಕ್ರಮ್ ವಾಪಸ್ ಬಂದು ಸೋಫಾದ ಮೇಲೆ ಮಲಗಿಕೊಳ್ಳುತ್ತಾನೆ. ಆಕೆಯನ್ನು ನೋಡ್ತಾ ನೋಡ್ತಾ ಹಾಗೆ ನಿದ್ದೆಗೆ ಜಾರ್ತಾನೆ. ಗಾಢ ನಿದ್ದೆಯಲ್ಲಿದ್ದ ಅನನ್ಯ ಇದ್ದಕ್ಕಿದ್ದಂಗೆ ಕಣ್ಣು ತೆರೆದು ವಿಕ್ರಮ್ ಕಡೆ ನೋಡ್ತಾಳೆ. ನೀನ್ಯಾಕೆ ಇಷ್ಟೊಂದು ಒಳ್ಳೆಯವನಾಗಿದ್ದೀಯಾ? ನಿನಗೆ ಸೋಫಾ ಮೇಲೆ ಮಲಗೋಕೂ ಆಗಲ್ಲ ಅಂತ ಗೊತ್ತಿದ್ರು ನನಗಾಗಿ ಸೋಫಾದ ಮೇಲೆ ಮಲಗ್ತೀಯಾ? ನೀನು ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇರ್ತಾ ಹೋದರೆ ನಾನು ಎಲ್ಲೋ ನನ್ನ ನಿರ್ಧಾರವನ್ನು ಬದಲಾಯಿಸಿ ಬಿಡ್ತೀನಿ ಅನ್ನೋ ಭಯ ಆಗ್ತಿದೆ ಅಂತ ಯೋಚಿಸ್ತಾ ಮತ್ತೆ ನಿದ್ದೆ ಮಾಡ್ತಾಳೆ. ಇನ್ನೊಂದೆಡೆ ಯಾವುದೋ ಒಂದು ಕತ್ತಲಾದ ಕೊಠಡಿಯಲ್ಲಿ ಒಬ್ಬ ಆಳು ಬಾಸ್ ನಮಗೆ ಇನ್ನೂ ಆ ಹುಡುಗಿಯ ಸುಳಿವು ಸಿಕ್ಕಿಲ್ಲ ಅಂತ ಎದುರಿಗಿದ್ದ ಮನುಷ್ಯನಿಗೆ ಹೇಳ್ತಾನೆ. ಆ ಬಾಸ್ ಕೋಪದಿಂದ ಇನ್ನೂ ಆ ಹುಡುಗಿಯ ಬಗ್ಗೆ ಮಾಹಿತಿ ಸಿಗಲಿಲ್ಲವ ನಿಮಗೆ? ಬದುಕಿರೋಕೆ ಇಷ್ಟವಿಲ್ಲ ಅನಿಸುತ್ತೆ ಅಂತ ರೇಗ್ತಾನೆ. ಆಳು ಗಾಬರಿಯಾಗಿ ಬಾಸ್ ನಮ್ಮ ಜನ ಹುಡುಕ್ತಿದ್ದಾರೆ, ಆಕೆ ಜೀವ ಉಳಿಸಿಕೊಂಡು ಎಲ್ಲಿಗೆ ಹೋದಳು ಅಂತ ತಿಳಿಯುತ್ತಿಲ್ಲ ಅಂತಾನೆ. ಬಾಸ್ ಗರ್ಜಿಸುತ್ತಾ ನೀವು ಹುಡುಕಿದ್ದೀರಾ? ನಿಮ್ಮ ಸಣ್ಣ ತಪ್ಪಿನಿಂದಾಗಿ ಆ ಹುಡುಗಿ ತನ್ನ ನಿಜವಾದ ಗುರುತು
ಗೊತ್ತಾಗಿ ಬಿಟ್ಟರೆ ನಮಗೆ ಎಷ್ಟು ದೊಡ್ಡ ಅಪಾಯ ಕಾದಿದೆ ಗೊತ್ತಾ? ಆಕೆ ತನ್ನ ಕುಟುಂಬದ ಬಗ್ಗೆ ಗೊತ್ತಾದರೆ ನಮ್ಮ ವರ್ಷಗಳ ಶ್ರಮ ಹಾಳಾಗಿ ಹೋಗುತ್ತದೆ. ನಿಮ್ಮಂಥ ಸಣ್ಣ ಆಣುಗಳಿಂದ ನನ್ನ ಪ್ಲಾನ್ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಮೊದಲು ಇಲ್ಲಿಂದ ತೊಲಗಿ. ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಸುದ್ದಿ ತಂದುಕೊಡಿ ಅಂತ ಬೈದು ಕಳುಹಿಸ್ತಾನೆ. ಆ ಆಳು ತಲೆಬಾಗಿ ಅಲ್ಲಿಂದ ಹೋಗ್ತಾನೆ. ಆ ಬಾಸ್ ತನ್ನ ಜಾಗದಿಂದ ಎದ್ದು ಬಂದು ಫೋನ್ ಮಾಡಿ, ನೀವೇನೂ ಚಿಂತೆ ಮಾಡಬೇಡಿ, ಆ ಹುಡುಗಿಯ ಸುಳಿವು ಸಿಕ್ಕ ತಕ್ಷಣ ನಿಮಗೆ ತಿಳಿಸ್ತೀನಿ. ಜಾಸ್ತಿ ತೊಂದರೆ ಕೊಟ್ಟರೆ ಆಕೆಯ ಕಥೆಯನ್ನು ಅಲ್ಲೇ ಮುಗಿಸಿಬಿಡ್ತೀನಿ ಅಂತಾನೆ. ಆ ಕಡೆಯಿಂದ ಕೋಪದ ಧ್ವನಿ ಬರುತ್ತೆ, ಆಕೆಯನ್ನು ಕೊಲ್ಲಬಾರದು, ಆ ಹುಡುಗಿ ನನಗೆ ಜೀವಂತವಾಗಿ ಬೇಕು ಅಂತ ಹೇಳಿ ಫೋನ್ ಕಟ್ ಆಗುತ್ತದೆ. ಆ ಬಾಸ್ ಕೋಪದಿಂದ ಫೋನ್ ನೋಡ್ತಾ ಅಲ್ಲಿಂದ ಹೊರಡುತ್ತಾನೆ. ಮರುದಿನ ಬೆಳಗ್ಗೆ ಅನನ್ಯ ಬೇಗ ಎದ್ದು ಕಂಪನಿಗೆ ಹೋಗಲು ರೆಡಿಯಾಗ್ತಾಳೆ. ವಿಕ್ರಮ್ ಇನ್ನು ಮಲಗಿರುವುದನ್ನು ನೋಡಿ ಅವನನ್ನಿಗೆ ತೊಂದರೆ ಮಾಡದೆ ಸುಮ್ಮನೆ ಡ್ರೈವರ್ ಜೊತೆ ಕಂಪನಿಗೆ ಹೊರಡುತ್ತಾಳೆ. ಕಂಪನಿ ತಲುಪಿದ ಅನನ್ಯ ತನ್ನ ಡೆಸ್ಕ್ನಲ್ಲಿ ಕುಳಿತು ಕೆಲಸ ಮಾಡಲು ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಧೀರಜ್ ಬರ್ತಾನೆ. ಧೀರಜ್, ನೀನು ಹೇಳಿದ ಕೆಲಸಕ್ಕೆ ನಾನು ನನ್ನ ಆಳುಗಳನ್ನು ಹಚ್ಚಿದ್ದೀನಿ. ಅವರಿಗೆ ವಿಷಯ ಗೊತ್ತಾದ ತಕ್ಷಣ ನನಗೆ ತಿಳಿಸ್ತಾರೆ. ನಾನು ತಕ್ಷಣ ನಿನಗೆ ಸುದ್ದಿ ತಲುಪಿಸ್ತೀನಿ ಅಂತಾನೆ. ಅನನ್ಯ, ಥ್ಯಾಂಕ್ ಯು ಧೀರಜ್, ನೀನು ನನ್ನ ಕೆಲಸವನ್ನು ಎಷ್ಟು ಈಸಿ ಮಾಡ್ತಿದ್ದೀಯಾ ಅಂತಾಳೆ. ಸ್ವಲ್ಪ ಹೊತ್ತು ಮಾತನಾಡಿ ಧೀರಜ್ ಹೊರಟು ಹೋಗುತ್ತಾನೆ. ಅನನ್ಯ ಮತ್ತೆ ಕೆಲಸದಲ್ಲಿ ಮುಳುಗ್ತಾಳೆ. ಇತ್ತ ಬೆಳಗ್ಗೆ ಎದ್ದು ಅನನ್ಯ ಆಫೀಸ್ಗೆ ಹೋಗಿರೋದನ್ನು ಕಂಡ ವಿಜಯ್ ತಾನು ಬೇಗ ರೆಡಿಯಾಗಿ ಕಂಪನಿಗೆ ಬರ್ತಾನೆ. ಬಂದ ತಕ್ಷಣ ಮೀಟಿಂಗ್ಗಳಲ್ಲಿ ಬ್ಯುಸಿಯಾಗ್ತಾನೆ. ಮೀಟಿಂಗ್ ಮುಗಿದು ಫ್ರೀ ಆದಾಗ ವಿಕ್ರಮ್ಗೆ ಒಂದು ಫೋನ್ ಕರೆ ಬರುತ್ತದೆ. ಮಾತನಾಡಿದ ಮೇಲೆ ಇನ್ನೊಂದು ಮೀಟಿಂಗ್ಗೆ ಹೋಗ್ತಾನೆ. ಹೀಗೆ ದಿನವಿಡೀ ಕಳೆದೇ ಹೋಗುತ್ತದೆ. ಸಂಜೆ ಕಂಪನಿಯ ಹೊರಗೆ ಅನನ್ಯಗಾಗಿ ವಿಕ್ರಮ್ ಕಾಯುತ್ತಿರುವಾಗ ಅವನ ಆರ್ಮಿ ಫ್ರೆಂಡ್ ಫೋನ್ ಮಾಡಿ, ಅದೇನೋ ನಮಗೆ ಅತ್ತಿಗೆಯನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದು ಇನ್ನೂ ತೋರಿಸೇ ಇಲ್ಲವಲ್ಲ, ಯಾಕೆ ಅಂತ ಕೇಳ್ತಾನೆ. ವಿಕ್ರಮ್, ಅಯ್ಯೋ ಆ ದಿನ ಅನನ್ಯ ಕಾಲಿಗೆ ಪೆಟ್ಟಾಗಿತ್ತು, ಅದಕ್ಕೆ ರೆಸ್ಟ್ ತಗೋ ಅಂತ ಹೇಳಿದ್ದೆ. ಆದರೆ ಚಿಂತೆ ಮಾಡಬೇಡಿ, ಇವತ್ತು ಖಂಡಿತ ನಿಮ್ಮನ್ನು ಅನನ್ಯಗೆ ಪರಿಚಯ ಮಾಡಿಸ್ತೀನಿ ಅಂತಾನೆ. ಇತ್ತ ಅನನ್ಯ ಇಡೀ ದಿನ ಕೆಲಸ ಮುಗಿಸಿ ಕೆಳಗೆ ಬಂದಾಗ ವಿಕ್ರಮ್ ಕಾರು ನಿಂತಿರೋದು ಕಾಣಿಸುತ್ತದೆ. ಅನನ್ಯ ಬಂದು ಕಾರಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ವಿಕ್ರಮ್ ಕಾರು ಸ್ಟಾರ್ಟ್ ಮಾಡುತ್ತಾ, ಈಗ ನಿನಗೆ ಹುಷಾರಾಗಿದೆಯಾ ಅಂತ ಕೇಳ್ತಾನೆ. ಅನನ್ಯ ಫೋನ್ ಆನ್ ಮಾಡಿಕೊಳ್ಳುತ್ತಾ, ಸೀಟ್ ಬೆಲ್ಟ್ ಹಾಕಿ. ನಾನು ಪೂರ್ತಿ ಆರಾಮಾಗಿದ್ದೀನಿ. ನನಗಾಗಿ ಏನಾಗಿದೆ ಅಂದ್ಕೊಂಡಿದ್ದೀಯಾ ಅಂತಾಳೆ. ವಿಕ್ರಮ್ ಯೂ ಟರ್ನ್ ತೆಗೆದುಕೊಳ್ಳುತ್ತಾ, ನನ್ನ ಫ್ರೆಂಡ್ ನಿನ್ನನ್ನು ನೋಡಬೇಕು ಅಂತ ಭಾರಿ ಹಠ ಮಾಡ್ತಿದ್ದಾರೆ, ಅದಕ್ಕೆ ಇವತ್ತು ನಿನ್ನನ್ನು ಅವರಿಗೆ ಮೀಟ್ ಮಾಡಿಸೋಣ ಅಂತ ಕರೆದೊಯ್ಯುತ್ತಿದ್ದೇನೆ ಅಂತಾನೆ. ಅನನ್ಯ ಫೋನ್ ನೋಡ್ತಾ, ನಿನ್ನ ಫ್ರೆಂಡ್ಗೆ ನನ್ನನ್ನು ಮೀಟ್ ಮಾಡೋಕ್ಕೆ ಇಷ್ಟ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ನನಗೇನೋ ನೀನು ನನ್ನನ್ನು ಅವರಿಗೆ ತೋರಿಸಬೇಕು ಅಂತ ಕರೆದುಕೊಂಡು ಹೋಗುತ್ತಿದ್ದೀಯಾ ಅನಿಸ್ತಿದೆ ಅಂತ ತಮಾಷೆ ಮಾಡ್ತಾಳೆ. ಅನನ್ಯ ಮಾತು ಕೇಳಿ ವಿಕ್ರಮ್ ಸೈಲೆಂಟ್ ಆಗ್ತಾನೆ. ಆತ ಸೈಲೆಂಟ್ ಆಗಿದ್ದನ್ನು ನೋಡಿ ಅನನ್ಯ, ಅಯ್ಯೋ ತಮಾಷೆ ಮಾಡಿದೆ ಮಾರಯ್ಯ, ನಾನು ನಿನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಾಳೆ. ಕಾರ್ ನೇರವಾಗಿ ಒಂದು ಭಾರಿ ಐಷಾರಾಮಿ ಹೋಟೆಲ್ ಮುಂದೆ ನಿಲ್ಲುತ್ತದೆ. ಕಾರ್ ನಿಂತ ತಕ್ಷಣ ಅನನ್ಯ ಫೋನ್ ಆಫ್ ಮಾಡಿ ಕೆಳಗೆ ಇಳಿಯುತ್ತಾಳೆ. ವಿಕ್ರಮ್ ಕೂಡ ಇಳಿಯುತ್ತಾನೆ. ಎದುರಿಗಿದ್ದ ಬೃಹತ್ ಹೋಟೆಲ್ ನೋಡಿ ಅನನ್ಯಗೆ ಆಶ್ಚರ್ಯವಾಗುತ್ತದೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ನೀವು ಒಮ್ಮೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದೇ ನನಗೆ ಪ್ರೋತ್ಸಾಹವಿದ್ದಂತೆ. ಅನನ್ಯ ಈ ಹೋಟೆಲ್ ನೋಡುತ್ತಾ, ಅಬ್ಬಾ ಇದು ನಗರದಲ್ಲಿ ಅತ್ಯಂತ ದುಬಾರಿ ಹೋಟೆಲ್ ಅಲ್ವಾ ಅಂತಾಳೆ. ವಿಕ್ರಮ್, ನಾನು ಚೇತನ್ಗೆ ಹೇಳಿ ಈಗಾಗಲೇ VIP ರೂಮ್ ಬುಕ್ ಮಾಡಿಸಿದ್ದೀನಿ, ಸೊ ನಾವು ಇಲ್ಲಿ ಕಾಯೋ ಅಗತ್ಯವಿಲ್ಲ ಅಂತಾನೆ. ಅನನ್ಯ ನಡೀತಾ, ಶ್ರೀಮಂತರಾಗಿದ್ದರೆ ಏನೆಲ್ಲ ಲಾಭವಿದೆ ಅಲ್ವಾ, ನಮ್ಮ ಎಲ್ಲ ಆಸೆಗಳನ್ನು ಈಸಿಯಾಗಿ ಪೂರೈಸಿಕೊಳ್ಳಬಹುದು, ಆಸೆ ಪೂರೈಸೋಕೆ ಕೈಯಲ್ಲಿ ದುಡ್ಡಿರಬೇಕು ಅಷ್ಟೇ ಅಂತಾಳೆ. ಇದನ್ನು ಕೇಳಿ ವಿಕ್ರಮ್, ನೀನು ಶ್ರೀಮಂತೇನೇ ಅಲ್ವಾ, ಯಾಕಂದರೆ ನನ್ನನ್ನೇ ಮದುವೆಯಾಗಿದ್ದೀಯಾ ಅಂತಾನೆ. ಅನನ್ಯ, ನಾನು ಹೇಳೋ ಉದ್ದೇಶ ಏನು ಅಂದರೆ, ನೀನು ಚಿಕ್ಕಂದಿನಿಂದಲೂ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿ ಬೆಳೆದಿದ್ದೀಯಾ, ನಿನಗೆ ಸಾಮಾನ್ಯ ಜನರ ಜೀವನ ಹೇಗಿರುತ್ತೆ ಅಂತಾನೇ ಗೊತ್ತಿರಲ್ಲ. ಉದಾಹರಣೆಗೆ, ನಿನಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಹೋಟೆಲ್ನಿಂದ ದಿಢೀರಾಗಿ ಆರ್ಡರ್ ಮಾಡ್ತೀಯಾ ಅಥವಾ ಮನೆಯಲ್ಲಿರೋ ಅಡುಗೆಯವನಿಗೆ ಹೇಳಿ ಮಾಡಿಸ್ತೀಯಾ. ಆದರೆ ಸಾಮಾನ್ಯ ಜನ ಹಾಗಲ್ಲ, ಎಲ್ಲವನ್ನ ತಾವೇ ಮಾಡಿಕೊಳ್ಳುತ್ತಾರೆ. ಸಾಮಾನ್ಯ ಜೀವನಕ್ಕೂ ಶ್ರೀಮಂತರ ಜೀವನಕ್ಕೂ ತುಂಬ ವ್ಯತ್ಯಾಸವಿದೆ ಅಂತಾಳೆ. ವಿಕ್ರಮ್, ಅನನ್ಯ ಮಾತು ಕೇಳಿ, ನೀನು ಹೇಳಿದ್ದು ಸರಿ, ಸಾಮಾನ್ಯ ಜೀವನಕ್ಕೂ ಶ್ರೀಮಂತಿಕೆಯ ಜೀವನಕ್ಕೂ ಭಾರಿ ವ್ಯತ್ಯಾಸವಿದೆ. ಆದರೂ ನೀನು ಇಷ್ಟೆಲ್ಲ ಯೋಚಿಸೋ ಅಗತ್ಯವಿಲ್ಲ, ಯಾಕಂದರೆ ನಿನ್ನ ಗಂಡ ಎಷ್ಟು ಶ್ರೀಮಂತ ಅಂದರೆ ನೀನು ಇಡೀ ಜೀವಮಾನ ಅವನ ದುಡ್ಡಿನೊಟ್ಟಿಗೆ ಜಾಲಿ ಜಾಲಿ ಮಾಡಿದರೂ ದುಡ್ಡು ಖಾಲಿಯಾಗಲ್ಲ, ನೀನು ನಿನ್ನಿಷ್ಟದಂತೆ ಇರಬಹುದು. ಆತನೇ ಇಷ್ಟು ಹೇಳಿ ಒಂದು ದೊಡ್ಡ ರೂಮ್ ಬಾಗಿಲು ತೆರೆದು ಅನನ್ಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅನನ್ಯ ಒಳಗೆ ಹೋಗಿ ಅಲ್ಲಿನ ರೂಮ್ ಅಲಂಕಾರ ಮತ್ತು ಅಲ್ಲಿದ್ದ ಜನರನ್ನೆಲ್ಲ ನೋಡಿ ಮೆಲ್ಲನೆ, ನಿನ್ನ ಫ್ರೆಂಡ್ನ ನೋಡಿದರೆ ಅವರು ಕೂಡ ನಿನ್ನ ಥರಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂತ ಅನಿಸ್ತಿದೆ ಅಂತಾಳೆ. ವಿಕ್ರಮ್, ನೀನು ಕರೆಕ್ಟಾಗಿ ಗುರುತಿಸಿದ್ದೀಯ, ಬಾ ನಿನಗೆ ಅವರನ್ನು ಪರಿಚಯ ಮಾಡಿಸ್ತೀನಿ ಅಂತ ಕರೆದುಕೊಂಡು ಹೋಗುತ್ತಾನೆ. ಚೇತನ್ ಎದುರಿಗಿದ್ದ ವ್ಯಕ್ತಿ ಜೊತೆ ಮಾತನಾಡುತ್ತಿದ್ದ ತನ್ನ ಅಣ್ಣ ಅತ್ತಿಗೆ ಒಟ್ಟಿಗೆ ಬಂದಿರೋದನ್ನು ನೋಡಿ ತಕ್ಷಣ ಎದ್ದು ನಿಂತು, ಅತ್ತಿಗೆ ಬನ್ನಿ ಇಲ್ಲಿ ಬಂದು ಕುಳಿತುಕೊಳ್ಳಿ ಅಂತ ಕರೀತಾನೆ. ಅನನ್ಯ ವಿಕ್ರಮ್ಗೆ ಬಾ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಚೇತನ್ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಕುಳಿತುಕೊಳ್ಳುತ್ತಾಳೆ.
ಅನನ್ಯ ಕುಳಿತ ಮೇಲೆ ವಿಕ್ರಮ್ ಕೂಡ ಆಕೆಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಚೇತನ್ ತನ್ನ ಅತ್ತಿಗೆ ಬನ್ನಿ ಎಲ್ಲರನ್ನ ಪರಿಚಯ ಮಾಡಿಸ್ತೀನಿ ಅಂತ ಒಬ್ಬ ವ್ಯಕ್ತಿಯ ಕಡೆ ಸನ್ನೆ ಮಾಡಿ, ಇವರ ಹೆಸರು ಯುವರಾಜ್ ಶೇಖಾವತ್ ಇಂಡಸ್ಟ್ರಿಯ ಏಕೈಕ ವಾರಸುದಾರ ಅಂತಾನೆ. ನಂತರ ಯುವರಾಜ್ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ತೋರಿಸಿ, ಇವರನ್ನು ನೀವು ಈಗಾಗಲೇ ನೋಡಿದ್ದೀರಾ, ಮಹೇಶ್, ನಿಮ್ಮಿಬ್ಬರ ಮದುವೆ ಮಾಡಿಸಿದ್ದು ಇವರೇ ಅಂತಾನೆ. ಅನನ್ಯ ಹ್ಞೂ ಎಂದು ತಲೆ ಆಡಿಸುತ್ತಾಳೆ. ಅಷ್ಟರಲ್ಲಿ ಆ ರೂಮ್ ಬಾಗಿಲು ತೆರೆದು ಒಬ್ಬ ಎತ್ತರವಾದ ದೃಢಕಾಯದ ವ್ಯಕ್ತಿ ನಗುತ್ತಾ ಒಳಗೆ ಬಂದು ವಿಕ್ರಮ್ ಪಕ್ಕ ಕುಳಿತುಕೊಳ್ಳುತ್ತಾನೆ. ನಾನೇನಾದರೂ ಲೇಟಾಗಿ ಬಂದನಾ ಅಂತ ಕೇಳ್ತಾನೆ. ಚೇತನ್ ಇಲ್ಲ ಎಂದು ತಲೆ ಆಡಿಸುತ್ತಾನೆ. ಚೇತನ್ ಅನನ್ಯಗೆ, ಅತ್ತಿಗೆ ಇವನೇ ಕರಣ್, ಅಣ್ಣನ ಬೆಸ್ಟ್ ಫ್ರೆಂಡ್ ಅಂತಾನೆ. ಅನನ್ಯ ಕರಣ್ ಕಡೆ ನೋಡಿ ಹ್ಯಾಂಡ್ ಶೇಕ್ ಮಾಡ್ತಾಳೆ. ಕರಣ್ ನಗುತ್ತಾ, ಅತ್ತಿಗೆ ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು. ನಾನು ಯಾವಾಗಲಿನಿಂದ ಈ ವಿಕ್ರಮ್ಗೆ ನಿನ್ನ ಹೆಂಡತಿಯನ್ನು ಪರಿಚಯ ಮಾಡಿಸು ಅಂತ ಕೇಳ್ತಾ ಇದ್ದೆ ಗೊತ್ತಾ, ಆದರೆ ಇವನು ನನ್ನನ್ನು ನಿಮಗೆ ಮೀಟ್ ಮಾಡಿಸ್ತಾನೇ ಇರಲಿಲ್ಲ. ಇಲ್ಲಿ ನಾನು ಇವನ ರಹಸ್ಯಗಳನ್ನೆಲ್ಲ ನಿಮ್ಮ ಮುಂದೆ ಬಿಚ್ಚಿಡ್ತೀನೋ ಅಂತ ಇವನಿಗೆ ಭಯ ಅಂತ ಹೇಳಿ ಜೋರಾಗಿ ನಗ್ತಾನೆ. ವಿಕ್ರಮ್ ಮೆಲ್ಲನೆ, ನಿನ್ನ ಮಾತು ಮುಗಿತಾ, ನೀನು ಮಿಲಿಟರಿ ರಜೆಯನ್ನು ಕ್ಯಾನ್ಸಲ್ ಮಾಡಿಸೋಕೆ ಫೋನ್ ಮಾಡಲಾ ಅಂತ ಹೆದರಿಸ್ತಾನೆ. ನೀನು ಹಾಗೆ ಮಾಡಲ್ಲ ಬಿಡು, ನೀನು ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಿ ಅನನ್ಯ ಕಡೆ ತಿರುಗಿ, ಅತ್ತಿಗೆ ನಮ್ಮಂತಹ ಅಮಾಯಕರನ್ನು ಕಾಡಿಸಿ ಈ ವಿಕ್ರಮ್ಗೆ ಏನು ಮಜಾ ಸಿಗುತ್ತೋ ಏನೋ ಅಂತ ಅಳಲು ತೊಡಕೊಳ್ಳುತ್ತಾನೆ. ಕರಣ್ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಜೋರಾಗಿ ನಗಲು ಶುರು ಮಾಡುತ್ತಾರೆ. ಅನನ್ಯಗೆ ಎಲ್ಲರೂ ಯಾಕೆ ನಗ್ತಿದ್ದಾರೆ ಅಂತ ಅರ್ಥವಾಗದೆ, ಅಯ್ಯೋ ನಾನೇನಾದರೂ ತಪ್ಪು ಹೇಳಿಬಿಟ್ನಾ ಅಂತ ಅಮಾಯಕರಂತೆ ಚೇತನ್ ಕಡೆ ನೋಡ್ತಾಳೆ. ಚೇತನ್, ಅತ್ತಿಗೆ ಇಷ್ಟೊಂದು ಈಸಿಯಾಗಿ ಅಣ್ಣನಿಗೆ ಬೈದ ಮೊದಲ ಹುಡುಗಿ ನೀವೇ, ಅದಕ್ಕೆ ಎಲ್ಲರಿಗೂ ನಗು ಬಂತು. ಅಣ್ಣನನ್ನು ಕಂಟ್ರೋಲ್ ಮಾಡೋರು ಒಬ್ಬರು ಸಿಕ್ಕಿದ್ದಾರಲ್ಲ ಅಂತಾನೆ. ಅನನ್ಯ, ಓ ಅಂದರೆ ನಾನು ನಿಮ್ಮ ಅಣ್ಣನ ಕಂಟ್ರೋಲ್ ಮಾಡ್ತಿಲ್ಲ, ಅವನಿಗೆ ಹೆಂಗೆ ಬೇಕೋ ಹಾಗೆ ಇರಬಹುದು ಅಂತಾಳೆ. ವಿಕ್ರಮ್ ಸುಮ್ಮನೆ ಆಕೆ ಮಾತನ್ನು ಕೇಳ್ತಿರ್ತಾನೆ. ಕರಣ್ ಅನನ್ಯ ಕಡೆ ನೋಡಿ, ಅತ್ತಿಗೆ ನನ್ನನ್ನು ಗುರುತಿಸಿದ್ರಾ ಅಂತ ಕೇಳ್ತಾನೆ. ಅನನ್ಯ ಆಲೋಚಿಸಿ, ಇಲ್ಲವಲ್ಲ, ನಾವು ಮುಂಚೆ ಎಲ್ಲೂ ಸಿಕ್ಕಿಲ್ಲ ಅಂತ ಕೇಳ್ತಾಳೆ. ಕರಣ್ ಇನ್ನೂ ಮಾತು ಮುಂದುವರೆಸುವಷ್ಟರಲ್ಲಿ ಅವನ ಕಣ್ಣು ರೂಮ್ನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಅವನ ಬಾಯಿಯಿಂದ ವಿರಾಟ್ ಅನ್ನೋ ಹೆಸರು ಹೊರಗೆ ಬರುತ್ತದೆ. ಕರಣ್ ದಿಢೀರ್ ಅಂತ ಮಾತು ನಿಲ್ಲಿಸಿದನು ನೋಡಿ ಅನನ್ಯ ಕೂಡ ಕರಣ್ ನೋಡಿದ್ದನ್ನೇ ಕಡೆ ತಿರುಗಿಸ್ತಾಳೆ. ಅಲ್ಲಿ ವೈಟ್ ಶರ್ಟ್ ಧರಿಸಿ, ಶರ್ಟ್ ಮೇಲೆ 2 ಬಟನ್ ತೆರೆದು, ಕೈಯಲ್ಲಿ ರೆಡ್ ವೈನ್ ಬಾಟಲ್ ಹಿಡಿದುಕೊಂಡು ತನಗೆ ತಾನೇ ಗತ್ತಿನಿಂದ ಡ್ರಿಂಕ್ಸ್ ಮಾಡಿಕೊಳ್ಳುತ್ತಿದ್ದ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅನನ್ಯ ಒಂದು ಕ್ಷಣ ಅವನನ್ನೇ ನೋಡುತ್ತಾ ನಿಂತು ಬಿಡ್ತಾಳೆ. ಯಾರಾದರೂ ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋದು ಸಾಧ್ಯನಾ ಅಂತ. ಆ ವ್ಯಕ್ತಿ ವಿಕ್ರಮ್ನಷ್ಟೇ ಹ್ಯಾಂಡ್ಸಮ್ ಆಗಿದ್ದ ಅಥವಾ ಅವನಿಗಿಂತಲೂ ಸ್ವಲ್ಪ ಜಾಸ್ತಿನೇ ಇದ್ದನೋ ಹೇಳೋದು ಕಷ್ಟವಾಗಿತ್ತು. ಅವನ ಸುತ್ತಲಿನ ವಾತಾವರಣ ತುಂಬ ಶಾಂತವಾಗಿತ್ತು. ಮುಖದ ಶೇಪ್ ಎಷ್ಟು ಸುಂದರವಾಗಿತ್ತೆಂದರೆ ಅವನ ಕಣ್ಣುಗಳಲ್ಲಿ ಅಷ್ಟೇ ತಂಪಾದ ಗಂಭೀರತೆಯೂ ಇತ್ತು. ಆತ ತನ್ನಷ್ಟಕ್ಕೆ ತಾನೇ ಕುಳಿತಿದ್ದ. ಸುತ್ತಲೂ ಯಾರಿದ್ದಾರೆ ಅವರಿಗೆ ಫರಕ್ ಬೀಳುತ್ತಿರಲಿಲ್ಲ. ಆ ಕೋಣೆಯಲ್ಲಿದ್ದರೂ ತನ್ನ ಇರುವಿಕೆಯನ್ನೇ ಮರೆಸುವಂತಿತ್ತು ಆತನ ವೈಖರಿ. ಅನನ್ಯ ಆ ವ್ಯಕ್ತಿಯನ್ನೇ ನೋಡುತ್ತಾ, ಇವನನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ಯೋಚಿಸ್ತಿರ್ತಾಳೆ. ಅಷ್ಟರಲ್ಲಿ ವಿಕ್ರಮ್ ಕರೆದಾಗ ಆಲೋಚನೆಯಿಂದ ಹೊರಬರ್ತಾಳೆ. ವಿಕ್ರಮ್ ಅನನ್ಯಗೆ, ಅನನ್ಯ ನೀನು ಊಟ ಮಾಡು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಪ್ರೀತಿಯಿಂದ ಹೇಳ್ತಾನೆ. ವಿಕ್ರಮ್ಗೆ ಅನನ್ಯ ಮಧ್ಯಾಹ್ನ ಲಂಚ್ ಮಾಡಿಲ್ಲ ಅನ್ನೋ ಚಿಂತೆ ಇತ್ತು. ಅನನ್ಯ ಹ್ಞೂ ಎಂದು ತಲೆ ಆಡಿಸಿ ಪ್ಲೇಟ್ ಕಡೆ ನೋಡ್ತಾಳೆ. ಅಷ್ಟರಲ್ಲಿ ಹಿಂಭಾಗದಲ್ಲಿ ಕುಳಿತಿದ್ದ ವಿರಾಟ್ ತನ್ನ ಡ್ರಿಂಕ್ಸ್ ಕುಡಿಯುತ್ತಾ, ಆ ಅಡುಗೆಯಲ್ಲಿ ಬೆಳ್ಳುಳ್ಳಿ ಇಲ್ಲ ತಾನೆ, ಯಾಕಂದರೆ ಅನನ್ಯಗೆ ಬೆಳ್ಳುಳ್ಳಿ ಅಂದರೆ ಅಲರ್ಜಿ ಅಂತಾನೆ. ವಿರಾಟ್ ಆಡಿದ ಮಾತನ್ನು ಕೇಳಿ ಅನನ್ಯ ಶಾಕ್ ಆಗಿ ಅವನ ಕಡೆ ನೋಡ್ತಾಳೆ. ನನಗೆ ಬೆಳ್ಳುಳ್ಳಿ ಅಲರ್ಜಿ ಅಂತ ನಿನಗೆ ಹೇಗೆ ಗೊತ್ತು ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಪಕ್ಕದಲ್ಲಿದ್ದ ವಿಕ್ರಮ್ಗೆ ಕೂಡ ಅನನ್ಯಗೆ ಬೆಳ್ಳುಳ್ಳಿ ಅಲರ್ಜಿ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಹಾಗಿರಬೇಕಾದ್ರೆ ತನ್ನ ಫ್ರೆಂಡ್ಗೆ ಹೇಗೆ ಗೊತ್ತಾಯಿತು ಅಂತ ವಿಕ್ರಮ್ಗೂ ಆಶ್ಚರ್ಯವಾಗುತ್ತದೆ. ಆದರೆ ವಿರಾಟ್ ಅದಕ್ಕೆ ಯಾವುದೇ ಉತ್ತರ ಕೊಡದೆ ಸುಮ್ಮನೆ ತನ್ನ ಡ್ರಿಂಕ್ಸ್ ಕುಡಿತಾನೆ. ಅನನ್ಯಗೆ ಅವನ ಮೇಲೆ ಅನುಮಾನ ಶುರುವಾಗುತ್ತದೆ. ಯಾಕಂದರೆ ಈ ವಿಷಯ ತನ್ನ ಅಮ್ಮನನ್ನು ಬಿಟ್ಟು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಹಾಗಿರಬೇಕಾದರೆ ಈ ವಿರಾಟ್ಗೆ ಹೇಗೆ ಗೊತ್ತಾಯಿತು? ವಿಕ್ರಮ್ ಅನನ್ಯ ಕಡೆ ನೋಡಿ, ನೀನು ತಲೆ ಕೆಡಿಸಿಕೊಳ್ಳಬೇಡ, ಬೆಳ್ಳುಳ್ಳಿ ಇಲ್ಲದ ಅಡುಗೆ ಆರ್ಡರ್ ಮಾಡುತ್ತೀನಿ, ಆದರೆ ನಿನಗೆ ಬೆಳ್ಳುಳ್ಳಿ ಅಲರ್ಜಿ ಅನ್ನೋ ವಿಷಯ ನನಗೆ ಯಾಕೆ ಮುಂಚೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಅನನ್ಯ ವಿಕ್ರಮ್ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ವಿರಾಟ್ ಮುಖವನ್ನೇ ದಿಟ್ಟಿಸಿ ನೋಡ್ತಾಳೆ. ವಿರಾಟ್ ಮಾತ್ರ ಇದ್ಯಾವುದನ್ನು ಗಮನಿಸದಂತೆ ತನ್ನ ಡ್ರಿಂಕ್ಸ್ ಎಂಜಾಯ್ ಮಾಡ್ತಿರ್ತಾನೆ. ಅನನ್ಯ ತನ್ನನ್ನೇ ನೋಡುತ್ತಿದ್ದಾಳೆ ಅಂತ ಗೊತ್ತಿದ್ದರೂ ಆಕೆಯನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡಿದ. ಅನನ್ಯ ವಿರಾಟ್ನಿಂದ ಕಣ್ಣು ತೆಗೆದು ವಿಕ್ರಮ್ ಕಡೆ ನೋಡಿ, ನನಗೆ ಮನೆಗೆ ಹೋಗಬೇಕು, ನಾನು ಮನೆಯಲ್ಲೇ ಊಟ ಮಾಡ್ತೀನಿ ಅಂತಾಳೆ. ವಿಕ್ರಮ್ ಸರಿ ಎಂದು ಚೇತನ್ ಕಡೆ ನೋಡಿ, ಚೇತನ್ ಅನನ್ಯನ ಮನೆಗೆ ಕರೆದುಕೊಂಡು ಹೋಗು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತಾನೆ. ಚೇತನ್ ಎದ್ದು ನಿಂತು, ಬನ್ನಿ ಅತ್ತಿಗೆ ಹೋಗೋಣ ಅಂತಾನೆ. ಅನನ್ಯ ಚೇತನ್ ಜೊತೆ ಹೊರಡುತ್ತಾ ಕೊನೆ ಬಾರಿಗೆ ವಿರಾಟ್ ಕಡೆ ತಿರುಗಿ ನೋಡುತ್ತಾ ಹೊರಟು ಹೋಗುತ್ತಾಳೆ. ಅನನ್ಯ ಮತ್ತು ಚೇತನ್ ಹೋದ ಮೇಲೆ ವಿಕ್ರಮ್ ಕಣ್ಣು ವಿರಾಟ್ ಮೇಲೆ ನೆಡುತ್ತದೆ. ವಿಕ್ರಮ್ ವಿರಾಟ್ನನ್ನೇ ಗಂಭೀರವಾಗಿ ದಿಟ್ಟಿಸುತ್ತಾ ಅವನ ಕಡೆ ಹೆಜ್ಜೆ ಹಾಕುತ್ತಾನೆ. ಇಂದಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾಳಿನ 5ನೇ ಭಾಗವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೋಡಬೇಕು ಅಂದರೆ ಕಮೆಂಟ್ ಬಾಕ್ಸನ್ನು ನಿಮ್ಮ ಮುದ್ದಾದ ಕಮೆಂಟ್ಗಳಿಂದ ತುಂಬಿಬಿಡಿ. ಧನ್ಯವಾದಗಳು. ಕಥೆಯ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.